ಪಂಚಮಸಾಲಿ ಲಿಂಗಾಯತ ಮೀಸಲಾತಿ ಹೋರಾಟಕ್ಕಾಗಿ ಸೆಪ್ಟೆಂಬರ್ 15ರಂದು ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ವಕೀಲರ ಮಹಾಪರಿಷತ್ ನಡೆಸಿ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಹೋರಾಟ ನಡೆಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದೇವೆ ಎಂದು ಜಯಮೃತ್ಯುಂಜಯ ಶ್ರೀಗಳು ತಿಳಿಸಿದರು. ಬೆಳಗಾವಿ ಜಿಲ್ಲಾ ಮಟ್ಟದ ವಕೀಲರ ಸಭೆ ನಡೆಸಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಲಿಂಗಾಯತ ಒಳ ಪಂಗಡಗಳಿಗೆ ಒಬಿಸಿ ಮೀಸಲಾತಿಗಾಗಿ ಕಳೆದ 3.5 ವರ್ಷದಿಂದ ಚಳುವಳಿ ಮಾಡುತ್ತಿದ್ದೇವೆ. ಆ ಚಳುವಳಿಗೆ ಸಿಗಬೇಕಾದ ಯಶಸ್ಸು ಇನ್ನೂ ಕೂಡ ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ನಡೆದ ಅಧಿವೇಶನದಲ್ಲಿ ಮಾತನಾಡಬೇಕು ಎಂದು ನಮ್ಮ ಸಮುದಾಯದ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಮನವಿಯನ್ನ ಮಾಡಿದ್ವು. ಆದರೆ ಅಧಿವೇಶನದಲ್ಲಿ ಯಾರವ ಶಾಸಕರು ಧ್ವನಿಯನ್ನ ಎತ್ತಲಿಲ್ಲ. ಆ ನೋವು ಇಡೀ ನಮ್ಮ ಸಮುದಾಯಕ್ಕೆ ಕಾಡ್ತಾ ಇದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಅಂತೇಳಿ ಆ ಸಭೆಯನ್ನು ಬೆಳಗಾವಿಯಲ್ಲಿ ಮಾಡಲಾಗುವುದು. ಅವತ್ತಿನ ದಿವಸ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಅಧಿವೇಶನ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಸಹ ಈ ಸಭೆಯಲ್ಲಿ ಚರ್ಚೆ ಆಯಿತು. ಹಾಗಾಗಿ ಮೊದಲನೇ ಹಂತವಾಗಿ ನಮ್ಮ ಉತ್ತರ ಕರ್ನಾಟಕದ ಸುಮಾರು 7-8 ಜಿಲ್ಲೆಗಿರ್ತಕ್ಕಂಥ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಅಂತೇಳಿ ಸೆಪ್ಟೆಂಬರ್ 15ನೇ ತಾರೀಕು ಭಾನುವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಮ್ಮ ಪಂಚಮಸಾಲಿಗಳು, ಮಲೆಗೌಡರು, ಗೌಡ ಲಿಂಗಾಯತರು, ದೀಕ್ಷೆ ಲಿಂಗಾಯತರು ಎಲ್ಲರೂ ಸಹ ಸೆಪ್ಟೆಂಬರ್ 15 ನಡೆಯುವಂತಹ ಉತ್ತರ ಕನ್ನಡದ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿಗೆ ತಾವೆಲ್ಲ ಬರಬೇಕು, ಭಾಗವಹಿಸಬೇಕು. ಆ ಮೂಲಕವಾಗಿ ಮುಂದಿನ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಬಗ್ಗೆ ತಾವೆಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು. ಹಾಗಾಗಿ ತಾವೆಲ್ಲ ವಕೀಲರು ಈಗಲೇ ತಮ್ಮ ಸಂಬಂಧಪಟ್ಟ ಬಾರ್ಗಳಿರ್ತಕ್ಕಂಥ ನಮ್ಮ ಪಂಚಮಸಾಲಿ ವಕೀಲರ ಅವರ ಒಂದು ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿಬಿಟ್ಟು ಅವ್ರನ್ನ ಸಂಘಟನೆ ಮಾಡೋ ಪ್ರಯತ್ನವನ್ನು ಸ್ವತಃ ತಾವೇ ವಾಲಂಟಿಯರ್ ಆಗಿ ಎಲ್ಲ ಕಡೆ ಹೋಗಿ ಜನರನ್ನು ಜಾಗೃತಿ ಮಾಡಿಸೋ ಕೆಲಸ ಮಾಡಬೇಕಾಗಿದೆ. ಈ ಹಿನ್ನೆಲೆ ಒಳಗೆ ನಾನು ಸಹ ಎಲ್ಲ ಭಾಗದಲ್ಲಿ ಉತ್ತರ ಕರ್ನಾಟಕ ವ್ಯಾಪ್ತಿ ಬರುವಂಥ ಎಲ್ಲ ಜಿಲ್ಲಾ ಮಟ್ಟದ ವಕೀಲರ ಒಂದು ಸಭೆಯನ್ನು ಮಾಡಿ 15ನೇ ತಾರೀಕು ನಡೆಯುವಂಥ ಮಹಾಪರಿಷತ್ತಿಗೆ ಹೆಚ್ಚಿನ ಸಂಖ್ಯೆಯ ವಕೀಲರನ್ನು ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಆವತ್ತಿನ ದಿವಸನೇ ಮುಂದಿನ ಉಗ್ರ ಹೋರಾಟ ಅಧಿವೇಶನದಲ್ಲಿ, ಈ ಸಾರಿ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಮುಂದಿನ ಉಗ್ರ ಹೋರಾಟವನ್ನು 20 ಲಕ್ಷ ಪಂಚಮಸಾಲಿ ಕೂಡಿ ಮಾಡಬೇಕು ಅನ್ನೋದು ಮತ್ತು ವಕೀಲರ ಒಂದು ರಾಜ್ಯ ಮಟ್ಟ ಸಮಾವೇಶವನ್ನು ಮಾಡೋ ಕುರಿತು ಸಂಪೂರ್ಣ ನಿರ್ಧಾರವನ್ನು ಮಾಡ್ತೀವಿ ಅಂತ ಮಾತನ್ನು ಮಾಧ್ಯಮ ಮೂಲಕ ಹೇಳ್ತಾ, ಈ ಒಂದು ಸಭೆಯಲ್ಲಿ ಈಗಾಗಲೇ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಿ ಎಲ್ ಪಾಟೀಲ್ ಅವರು ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಕಿವುಡ್ಸಣ್ಣವರು, ನಮ್ಮ ಬೆಳಗಾವಿ ಜಿಲ್ಲಾ ಪಂಚಮಸಾಲಿ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆರ್ ಸಿ ಪಾಟೀಲರು ಮತ್ತು ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯಗೌಡ ಪಾಟೀಲರು, ನಗರ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತಂಬಾಕಿಯವರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಸವ್ ಪಾಟೀಲರು ಮತ್ತು ನಮ್ಮ ರಾಮದುರ್ಗದ ವಕೀಲರು, ನಮ್ಮ ಆರ್ ಪಿ ಪಾಟೀಲ್ ಎಲ್ಲರೂ ಬಂದ್ದಾರೆ. ಇಡೀ ಜಿಲ್ಲೆಯ ಎಲ್ಲ ವಕೀಲರು ಕೂಡಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಸೆಪ್ಟೆಂಬರ್ 15ನೇ ತಾರೀಕು ನಮ್ಮ ಹೋರಾಟವನ್ನ ಸರ್ಕಾರದ ನಿರ್ಲಕ್ಷ್ಯ ಮಾಡುವ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಲಿಂಗಾಯತ ವಕೀಲರ ಸಮಾವೇಶ ಮಾಡಬೇಕು ಎಂದು ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ವಕೀಲ ಸಭೆ ಕರೆಯಲಾಗಿದೆ. ಸೆಪ್ಟೆಂಬರ್ 15ರಂದು ಉತ್ತರ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಬೆಳಗಾವಿಯಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಆ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಮಾಡುವ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ತಿಳಿಸಿದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ.